ನಮ್ಮ ಹತ್ರ ಮರಣಕ್ಕೆ ಮತ್ತು ಮತ್ಸರಕ್ಕೆ 2 ಕಾಯಿಲೆಗಳಿಗೆ ಮದ್ದಿಲ್ಲ. ನಾನೇನು BMS MD ಮಾಡಲಿಲ್ಲ. ಇದು ನಮ್ಮ ತಾಯಿ ಎದೆಹಾಲು ಬಿಟ್ಟರೆ ನಾನು ನೋಡಿದ್ದ ಔಷಧಿ. ಮದ್ದು ಕೊಡ್ತೇವೆ ಮಕ್ಕಳಿದ್ದವರಿಗೆ. ಆ ಮಗುನ ಎತ್ತಿಕೊಂಡು ಬಂದು ಈರ್ಕೊಡಿ ಆ ಪ್ರಸಾದ ನನ್ನ ಮಗಳು ಪೆದ್ದಿಯವಳು ಅಂದ್ರೆ ನೀವು ಕೊಟ್ಟ ಪ್ರಸಾದ ನನ್ನ ಮಗಳು ಹೆರಿಗೆ ಆದಳು ಬಗ್ಗುಟ್ಟಿತ್ತು ಅಂತೇಳಿ ನನಗೆ ಸ್ವೀಟ್ ತಂದು ಕೊಡ್ತಾರೆ. ಸರ್ಪ ಸುತ್ತು ಸೊಂಟಕ್ಕೆ ಹಚ್ಚಿದರೆ ಅದರ ತಲೆ ಮತ್ತು ಅದರ ಬಾಲ ಒಟ್ಟಾದರೆ ಮನುಷ್ಯ ಹುಟ್ಟು. ಕ್ಯಾನ್ಸರಿಗೂ ಗುಣಪಡಿಸಿದಿರಿ, HIV ಅನ್ನು ಕೂಡ ಗುಣಪಡಿಸಿದಿರಿ. ಯಾವ ಸ್ಟೇಜ್ ನಲ್ಲಿ ಬಂದ್ರೆ ಈ ಒಂದು ಗುಣಮುಖಗಳು ಸಾಧ್ಯ ಅಂತ? ಮುಟ್ಟು ನೋವು ಯಾವಾಗ ಪೀರಿಯಡ್ ಆಗುತ್ತೆ, ಒಂದ ಪೀರಿಯಡ್ ಆಗುವಂತ 3 ದಿನ 4 ದಿನ, ಕೆಲವರಿಗೆ 2 ದಿನ, ಕೆಲವರಿಗೆ 1 ದಿನ ಮುಂಚಿನವಾಗಿ ಶುರುವಾಗುತ್ತೆ ಹೊಟ್ಟೆ ನೋವು. ಇನ್ನು ಕೆಲವರಿಗೆ ಮುಟ್ಟಾಗಿ 2 ದಿನ 3 ದಿನದ ನಂತರ ಶುರುವಾಗುತ್ತೆ. ಅವ್ರು ಎಲ್ಲವನ್ನು ಅವ್ರ ಹತ್ರ ಕೇಳಿ ನಾವು ಅವರಿಗೆ ಔಷಧಿ ಕೊಡ್ತೇವೆ. ಅಸ್ತಮಗೆ ಲಂಗ್ಸಲ್ಲಿ ತುಂಬಿರುವಂತ ಕಫಗಳು ನೀರಾಗಿ ಹೋಗಬೇಕು. ಚರ್ಮ ರೋಗ ಅದರಲ್ಲಿ 17 ತರ ಇರ್ತದೆ. ನಿಮ್ಮ ಚರ್ಮ ರೋಗ ಅಂತ ಹೇಳುದು ಒಂದೇ ವಾಕ್ಯ, ಅದರಲ್ಲಿ ಅನೇಕ ರೀತಿಗಳಿರ್ತವೆ. ನಾನು ರಾತ್ರಿ ಲಾಟನ್ ಹಿಡ್ಕೊಂಡು ತಂದೆ ಜೊತೆ ಅಥವಾ ಸೂಟ ಹಿಡ್ಕೊಂಡು ಗುಡ್ಡೆಗೆ ಹೋಗಿ ಔಷಧಿಗಳನ್ನ ತಂದು ಅವರಿಗೆ ಅರೆದು ಅವರಿಗೆ ಕುಡಿಸಿ ಅವರಿಗೆ ಹಚ್ಚಿ ಅವರನ್ನು ಕಳಿಸಿದವರು ನಾವು. ಯಾವ್ದು 1 ರೂಪಾಯಿ ಪಡೆಯಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರು, ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರತಕ್ಕಂತಹ ಸಂಜೀವಿನಿ ಆಯುರ್ವೇದ ಸ್ಟೋರ್ನಲ್ಲಿದ್ದೇನೆ. ಈ ಒಂದು ಬಹಳಷ್ಟು ದೂರ, ನಾನು ಸುಳ್ಳ್ಯದಿಂದ ಇಷ್ಟು ದೂರ ಬರೋದಕ್ಕೆ ಇಲ್ಲಿರುವಂತಹ ಸಂಜೀವಿನಿ ಆಯುರ್ವೇದ ಸ್ಟೋರ್ನ ಮೂಲಕ ನಮಗೆ ಸಿಗ್ತಕ್ಕಂತಹ ನಾಟಿ ಔಷಧಿಗಳೇ ಇವತ್ತು ಕಾರಣ. ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮ್ಮ ದೇಹದಲ್ಲಿ ಇರಬಹುದು. ಒಬ್ಬನ ಮನುಷ್ಯನ ದೇಹ ಅಂತೇಳಿ ಬಂದಾಗ ಅದು ಯಾವತ್ತೂ ಕೂಡ ಸುಖದಿಂದ, ಖುಷಿಯಿಂದ, ಆರೋಗ್ಯಕರವಾಗಿರ್ತಕ್ಕಂಥ ದೇಹ ಖಂಡಿತವಾಗ್ಲೂ ಅಲ್ಲ. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಕಾಡ್ತಾನೆ ಇರ್ತದೆ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ನಿನ್ನೆಯಿಂದೆಲ್ಲ ಕಳೆದ 16 ತಲೆಮಾರುಗಳಿಂದ ಹೆಸರುವಾಸಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಿಮಗೆ ಇವತ್ತು ಪರಿಚಯವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಇವರು ಕೊಡ್ತಕ್ಕಂಥ ಔಷಧಗಳು ಕೇವಲ ಮೂಡಬಿದಿರೆಯಲ್ಲಿ ಮಾತ್ರ ಫೇಮಸ್ ಆಗಿರುವಂತಹದಲ್ಲ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಇವರಿಂದ ಔಷಧವನ್ನು ಪಡೆದುಕೊಂಡಿರ್ತಾರೆ. ಅದೆಷ್ಟು ಅನಾರೋಗ್ಯ ಪೀಡಿತರು ಗುಣಮುಖರಾಗಿ ಒಳ್ಳೆ ರೀತಿಯಲ್ಲಿ ಜೀವನವನ್ನು ನಡೆಸ್ತಿರ್ತಕ್ಕಂಥ ನಾನು ನೋಡಿದ್ದೇನೆ. ಅದಕ್ಕೆ ಬೇಕಾಗಿ ಇಂತಹ ಒಬ್ಬ ಫೇಮಸ್ ಆಗಿರುವಂತಹ ನಾಟಿ ವೈದ್ಯರನ್ನ ಇವತ್ತು ಅವರದ್ದೇ ಆಗಿರುವಂತಹ ಒಂದು ಶಾಪಿಗೆ ಬಂದು ಪರಿಚಯವನ್ನ ಮಾಡಿ, ನಿಮ್ಮಲ್ಲಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗಳು ಇದ್ರೆ ಖಂಡಿತವಾಗ್ಲೂ ಇವರನ್ನು ನೀವು ಭೇಟಿ ಆಗಬಹುದು ಅನ್ನೋದಕ್ಕೆ ಬೇಕಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ಅವರ ಹೆಸರು ವೈದ್ಯ MK ಗರ್ಡಾಡಿ ಅಂತ. ಸೊ ಹಾಗಿದ್ರೆ ಅಂತಹ ಒಬ್ಬ ಫೇಮಸ್ ಆಗಿರುವಂತಹ 16 ತಲೆಮಾರುಗಳಿಂದ ಇವರೊಂದು ಕುಟುಂಬಸ್ಥರು ಈ ರೀತಿಯ ನಾಟಿ ಔಷಧವನ್ನು ನೀಡ್ತಾ ಇದ್ದಾರೆ. ಇವರಿಂದ ಬಂದು ಔಷಧವನ್ನು ಪಡೆದುಕೊಂಡಿರುವಂತಹ ಪ್ರತಿಯೊಬ್ಬರು ಕೂಡ ಗುಣಮುಖರಾಗಿರ್ತಕ್ಕಂಥದ್ದು, ಹಾಗೇನೆ ನೆಮ್ಮದಿಯ, ಖುಷಿಯ, ಆರೋಗ್ಯಕರ ಜೀವನವನ್ನು ನಡೆಸಿರ್ತಕ್ಕಂಥದ್ದು ಇವರು ಕೊಡ್ತಕ್ಕಂಥ ನಾಟಿ ವೈದ್ಯಕ್ಕಿರುವಂತಹ ಒಂದು ಒಳ್ಳೆಯ ಹೆಸರು. ಹಾಗೇನೆ ಅವರ ಕೈಗುಣ ಕೂಡ ಇಲ್ಲಿ ಅದ್ಭುತವಾಗಿರುವಂತಹ ಕೆಲಸವನ್ನ ಮಾಡ್ತದೆ. ಅದಕ್ಕೆ ಮೂಡಬಿದಿರೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನ ಪಕ್ಕದಲ್ಲಿರುವಂತಹ ಸಂಜೀವಿನಿ ಆಯುರ್ವೇದ ಸ್ಟೋರಿಗೆ ಬಂದು ಶ್ರೀಯುತ ವೈದ್ಯ MK ಗರ್ಡಾಡಿ ಅವರ ಪರಿಚಯದೊಂದಿಗೆ ಅವರು ಕೊಡ್ತಕ್ಕಂತಹ ನಾಟಿ ಔಷಧ ಪರಿಚಯ ನಿಮಗೆ ಇವತ್ತು ಮಾಡ್ಲಿಕ್ಕೆ ಬಂದಿದ್ದಾರೆ. ಸಮಯ ವ್ಯರ್ಥ ಬೇಡ, ಪರಿಚಯವನ್ನು ಮಾಡಿಕೊಳ್ತಾ ಅವರು ಕೊಡ್ತಕ್ಕಂಥ ಔಷಧಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡ್ಕೊಂಡು ಬರೋಣ ಬನ್ನಿ. ಆತ್ಮೀಯ ವೀಕ್ಷಕರೇ, ಆಲ್ರೆಡಿ ಇಂಟ್ರೊಡ್ಯೂಸ್ ಕೊಟ್ಟೆ. ಸಾಕಷ್ಟು ಜನರ ಜೀವವನ್ನು ಉಳಿಸಿಕೊಟ್ಟಿರುವಂತಹ ಆಯುರ್ವೇದದ ಒಬ್ಬ ಮಹಾತ್ಮ. ನಾಟಿ ಔಷಧದ ಮೂಲಕ ಈ ನಮ್ಮ ದೇಶದಲ್ಲೇ ಇರತಕ್ಕಂತಹ ಗಿಡಮೂಲಿಕೆಯಿಂದ ಅದೆಷ್ಟೋ ಜನರ ಕಷ್ಟಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಸಬಹುದು ಅನ್ನುವಂಥ ವಿಚಾರವಾಗಿ ಆಯುರ್ವೇದವನ್ನೇ ನಂಬಿಕೊಂಡು ಅದರ ಮೂಲಕವಾಗಿ ತಮ್ಮ ಮೂಲಕ ಕೊಟ್ಟಿರುವಂಥ ಔಷಧದಿಂದ ಜನರ ಬಾಳಿಗೆ ಬೆಳಕಾಗಿರುವಂತಹ ವೈದ್ಯ MK ಗರ್ಡಾಡಿ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಾವು ಹೇಗಿದ್ದೀರಿ ಸರ್? ಆರಾಮ. ಓಕೆ, ಅಂದರೆ ಆರಾಮ, ದೇವರು ಒಳ್ಳೆದು ಆರೋಗ್ಯ ಕೊಡ್ಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆಯೇ ಇವರ ಒಂದು ಕುಟುಂಬದ ಇತಿಹಾಸವನ್ನು ನೋಡ್ತಾ ಹೋದರೆ ಕಳೆದ 16 ತಲೆಮಾರುಗಳಿಂದ ಈ ರೀತಿಯ ಆಯುರ್ವೇದದ ಔಷಧ ಅಂದರೆ ನಾಟಿ ಔಷಧವನ್ನು ಕೊಡ್ತಾ ಇದ್ದಾರೆ. ಇವರ ಕುಟುಂಬದಲ್ಲಿ ಬರ್ತಕ್ಕಂತಹ ಒಬ್ಬರಾದರೂ ಕೂಡ, ಅಂದರೆ ಒಂದೊಂದು ತಲೆಮಾರುಗಳಲ್ಲಿ ಒಬ್ಬರಾದರೂ ಕೂಡ ನಾಟಿ ಔಷಧವನ್ನು ಕೊಡಬೇಕು ಅಂತಾನೆ ಆ ಕುಟುಂಬಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಹಿನ್ನೆಲೆ.
ಆ ಮೂಲಕವಾಗಿ ಎಲ್ಲನೂ ಕೂಡ ದುಡ್ಡಿಗಾಗಿ ಅಂತ ಅಲ್ಲ, ಸೇವೆಯ ಮೂಲಕವಾಗಿ ತಮ್ಮನ್ನು ತಾವು ಈ ಹಿಂದಿನ ತಲೆಮಾರಿನವರು ಜೋಡಿಸಿಕೊಂಡಿದ್ದಂತಹದ್ದು. ಅದಕ್ಕಾಗಿ ನೀವು ಕಳೆದ 47 ವರ್ಷಗಳಿಂದ ಈ ನಾಟಿ ವೈದ್ಯವನ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ತಮ್ಮ ಈ ಒಂದು ದೊಡ್ಡ ಸೇವೆಗೆ ಸಿಕ್ಕಿದೆ. ಸೊ ಮೊದಲನೇದಾಗಿ ಆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಅಂತ ಮಾತಾಡೋಣ ಸರ್. ಅದು ನನಗೆ ಸಿಕ್ಕಿದ ರಾಜ್ಯೋತ್ಸವ ಆದರೂ ಕೂಡ ನಮ್ಮ ಯಾರೋ ನಮಗೆ ಪರಂಪರವಾಗಿ ಬಂದಂಥ ಒಂದು ಔಷಧಿಯ ಲೆಕ್ಕದಲ್ಲೂ ಆಗಿರ್ಬೋದು, ಅಥವಾ ನಮ್ಮಲ್ಲಿಂದ ಔಷಧಿ ಕೊಂಡೋಗಿ ಗುಣ ಆದವರದರಲ್ಲೂ ಇದೆ ಅಲ್ವಾ ಸರ್. ಶ್ರಮ ಎರಡು ಇದೆ. ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆ. ಜನತೆ ಅಭಿಪ್ರಾಯ, ಜನತೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ನಮ್ಮ ಕುಟುಂಬದಲ್ಲಿ ಜನರಿಟ್ಟಿರುವ ಒಂದು ಬಹಳ ದೊಡ್ಡ, ಅದೇ ದೊಡ್ಡ ಆಸ್ತಿ ನಮಗೆ. ನಮ್ಮ ಹತ್ರ ಏನು ಆಸ್ತಿ ಪಾಸ್ತಿ ಇಲ್ಲದಿದ್ರೂ ಜನರಿಗೆ ಕೊಟ್ಟ ಸೇವೆಯಲ್ಲಿ ನಮಗೆ ತೃಪ್ತಿ ಇದೆ. ನಾವು ಚಿಕ್ಕದಿರುವಾಗ ಹಾವು ಕಚ್ಚಿದವರು ಎಂತೆಂಥವರೆಲ್ಲ ಬರ್ತಾ ಇದ್ರು. ನಾನು ರಾತ್ರಿ ಲಾಟನ್ ಹಿಡ್ಕೊಂಡು ತಂದೆ ಜೊತೆ ಅಥವಾ ಸೂಟ ಹಿಡ್ಕೊಂಡು ಗುಡ್ಡೆಗೆ ಹೋಗಿ ಔಷಧಿಗಳನ್ನ ತಂದು ಅವರಿಗೆ ಅರೆದು, ಅವರಿಗೆ ಕುಡಿಸಿ, ಅವರಿಗೆ ಹಚ್ಚಿ ಅವರನ್ನು ಕಳಿಸಿದವರು ನಾವು. ಯಾವುದು 1 ರೂಪಾಯಿ ಪಡೆಯದೆ. ಎಲ್ಲ ಕಾಯಿಲೆ ನನಗೆ ಇಲ್ಲಿ ನಿಮ್ಮದನ್ನು ಹೇಳಲಿಕ್ಕೂ ಆಗಲ್ಲ, ಅಂತ ಸಮಸ್ಯೆ ಅವರು ಬರ್ತಾರೆ. ನಮ್ಮ ಕೈಯಲ್ಲಿ ಗುಣ ಆಗಲಿಕ್ಕೆ ಇಟ್ಟಿದ್ರೆ ಭಗವಂತ ನಾವು ಕೊಡ್ತೇವೆ. ಅದಂಥ ಕಾಯಿಲೆಗಳಿಗೆ ನೀವು ದುಡ್ಡು ಕಡ್ಡಿ ಏನು ಕೊಡಬೇಡಿ, ಗುಣಪಡಿಸೋನು ಅವನು, ಕೊಡುವ ಮಾತ್ರ ಅಧಿಕಾರ ನನಗೆ ಅಂತ ಹೇಳಿ ಕೊಡ್ತೇವೆ. ಕೆಲವನ್ನು ನಾವು ಕ್ರಾಯಕದಲ್ಲಿ ಏನು ಬೆಲೆ ಇದೆ ಅದನ್ನು ಮಾರ್ತೇವೆ. ಈಗಲೂ ನಮ್ಮ ಹತ್ರ ಬರ್ತಾರೆ. ವಾತ, ಪಕ್ಷಿವಾತ, ಸಂಧಿವಾತ, ನರನಾಡಿ ವಾತ, ರಕ್ತವಾತ, ಎಂತೆಂಥವರೆಲ್ಲ ಬರ್ತಾರೆ. ಇಲ್ಲಿ ಎತ್ಕೊಂಡು ಬರ್ತಾರೆ ನೋಡಿ. ಸೋಮವಾರ ಬರ್ತಾರೆ ಸಕಲೇಶ್ಪುರದಿಂದ, ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ. ನಾವು ಅಲ್ಲೇ ಹಚ್ಚಿತೇವೆ, ಉಚಿತ. ನಾವು 1 ರೂಪಾಯಿ ಯಾರಿಂದ ತಗೊಳ್ಳಿಲ್ಲ. ಇನ್ನು ಅವರಿಗೆ ಔಷಧಿಗೆ ಏನಾಗುತ್ತೆ ಅದನ್ನು ನಾವು ಕೊಡ್ತೇವೆ. ಕೆಲವನ್ನು ಈ ಪ್ರಾಯಸ್ಥರು ಬರ್ತಾರೆ, ಅವ್ರು ಯಾರು ಇರುವುದಿಲ್ಲ, ಒಬ್ಬಂಟಿಯಾಗಿರ್ತಾರೆ ಒಂದು ಮನೆಯಲ್ಲಿ, ಮಹಿಳೆಯರು 60 ವರ್ಷ 70 ವರ್ಷದವರು. ಅವರಿಗೆ ನಾವು 1 ರೂಪಾಯಿ ತಗೊಳ್ಳಲ್ಲ, ಅವರಿಗೆ ನಾವು ಕೊಡ್ತೇವೆ. ಇನ್ನು ಅದೇ ರೀತಿ ಗಂಡಸರು ಕೂಡ ಇರ್ತಾರೆ. ಏನಾದ್ರು ದಾಲಾಜಿ ನಂತರ ಬಸ್ಸಿಗೆ ಏನಿಲ್ಲ, ನಾವು ಅದನ್ನ ನೀವು ಊಟ ಮಾಡಿದ್ದೆ ಅಂತ ಕೇಳ್ತೇವೆ. ಏನದವ್ರು ನಮ್ಗೆ ಗೊತ್ತಿರ್ತೇವೆ, ಅವರ ಪರಿಸ್ಥಿತಿ ನೋಡುವಾಗ ಅದನ್ನು ಕೊಡ್ತೇವೆ. ಅಂದ್ರೆ ಕಳೆದ 47 ವರ್ಷಗಳಿಂದ ಒಂದು ವ್ಯಾಪಾರ ದೃಷ್ಟಿ ಅಲ್ಲ, ಒಂದು ಸೇವೆಯನ್ನ ತಾವುಗಳು ಕೂಡ ಮಾಡ್ತಾ ಇದ್ದೀರಿ ಅಲ್ವಾ. ಏನು ತಲೆಮಾರು ನಿಮಗೆ ಒಂದು ಬಳುವಳಿಯಾಗಿ ಕೊಟ್ಟಿದ್ದಾರೋ ಅದನ್ನ ಮುಂದುವರಿಸುವಂತ ಕಾಯಕ ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಮುಂದುವರಿದ ಭಾಗವಾಗಿ ನಿಮ್ಮ ಮಕ್ಕಳು ಕೂಡ ಇದನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಈಗ ನೋಡುವಂತ ವೀಕ್ಷಕರಿಗೆ ಬಹಳ ಮುಖ್ಯವಾಗಿ ನಮ್ಮ ಸಂಜೀವಿನಿ ಸ್ಟೋರ್ ಮೂಲಕವಾಗಿ MK ಗರ್ಡಾಡಿ ಅವರು ಕೊಡ್ತಕ್ಕಂತಹ ಔಷಧಿಗಳು ಯಾವುದೆಲ್ಲ ಕಾಯಿಲೆಗಳಿಗೆ ಅಂತ ಕೇಳಿ ನೋಡಿ. ಇಲ್ಲಿ ಕೆಲವು ಜನ ಮದುವೆಯಾಗಿ 10 ವರ್ಷ 20 ವರ್ಷ 30 ವರ್ಷ ಆದವರು ಬರ್ತಾರೆ, ಮಕ್ಕಳಾಗ್ಲಿಲ್ಲ. ಅಂಥವ್ರು ಬರುವಾಗ ಅವ್ರ ಇಬ್ಬರನ್ನು ನಾನು ಕರೆಸ್ತೇನೆ, ಇಬ್ಬರನ್ನು ಕೌನ್ಸಿಲಿಂಗ್ ಮಾಡ್ತೇನೆ. ಯಾರ ಸಮಸ್ಯೆ ಅಂತ ನಮಗೆ ಗೊತ್ತಾಯ್ತಾ. ಇವತ್ತಿನ ಈ ದಿನದಲ್ಲಿ, ಈ ಕಾಲದ ಆಹಾರದಲ್ಲಿ ಮನುಷ್ಯನಲ್ಲಿ ಇಮ್ಯುನಿಟಿ ಇಲ್ಲ, ವೀರ್ಯ ನೀರು ಅದರಲ್ಲಿ ಇದಿಲ್ಲ, ಅಣು ಇಲ್ಲ. ಆದ್ದರಿಂದ ಅವರಿಗೆ ಮಕ್ಕಳಾಗಲಿಕ್ಕೆ ಒಂದು ಕಾರಣ, ಆಗದಿರಲಿಕ್ಕೆ ಒಂದು ಕಾರಣ. ಇನ್ನು ಕೆಲವು 35-40 ವರ್ಷ ಆದರೂ ಮದುವೆ ಆಗದವ್ರು ಇರ್ತಾರೆ, ಅವರಿಗೆ ಕೂಡ ಪವರ್ ಇರುವುದಿಲ್ಲ. ಬೇರೆ ಬೇರೆ ಕಾರಣ, ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಕೊಡ್ಲಿಕ್ಕೆ, ಆದ್ದರಿಂದ ಅವ್ರ ಮದುವೆ ಆಗಿಲ್ಲ, ಅದೊಂದು ಕಾರಣ ಇರಬಹುದು. ಇನ್ನು ಕೆಲವರು ಈಗಿನ ಆಹಾರದಲ್ಲಿ, ಈಗಿನ ಜಂಕ್ ಫುಡ್ಗಳು ಮತ್ತೆ ಈಗಿನ ಕಲಬೆರಕೆ ಆಹಾರಗಳು ಏನನ್ನು ತಿಂದು ಕಂಪ್ಲೀಟ್ ಆಗಿ ವೀರ್ಯ ಎಂಬುದು ನಾಶ ಆಗಿದೆ. ಆದ್ದರಿಂದಲೂ ಈ ರೀತಿ ಬರ್ತದೆ. ಇನ್ನು ಕೆಲವರಿಗೆ ಏನಂದರೆ ಮಹಿಳೆಯರಿಗೆ, ಅವರಿಗೆ ಮುಟ್ಟಿನ ತೊಂದರೆ, 1.5 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಮುಟ್ಟಾಗೋದು, ಅಥವಾ 6 ತಿಂಗಳಿಗೆ ಒಂದ್ಸಲ ಮುಟ್ಟಾಗೋದು, ಇದು ಮದುವೆ ಆದವರು ನಾನು ಹೇಳೋದು. ಇನ್ನು ಕೆಲವರಿಗೆ ಓವರ್ ವೈಟ್ ಚಾರ್ಜ್ ಆಗೋದು, ಬಿಳಿ ಸೆರಗು, ಹಳದಿ ಸೆರಗು, ಕೆಂಪು ಸೆರಗು, ಹೀಗೆ ಅದರಲ್ಲಿ 3 ಥರ ಇದೆ. ಅದು ಆಗಿ ಅವರಿಗೆ ಕಂಪ್ಲೀಟ್ ಆಗಿ ದೇಹ ಅನಾರೋಗ್ಯ, ಅವರು ಆರೋಗ್ಯವಂತರಾಗಿ ಇಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾರೆ ನಮಗೆ. ಆದರೆ ಅವರ ಪರಿಸ್ಥಿತಿ ನಾವಿಲ್ಲಿ ಮಾತಾಡಿಸುವಾಗ ನಮಗೆಲ್ಲ ಗೊತ್ತಾಗುತ್ತೆ. ನಾವು ನರ ಹೇಳ್ತೇವೆ, ನಿಮಗೆ ಹೀಗೆ ಆಗುತ್ತಲ್ಲಮ್ಮ ಅಂತ. ಅದು ಅವರಿಬ್ಬರು ಇರುವಾಗ ಮಾತ್ರ ಹೇಳುವುದು ನಾವು, ಬೇರೆಯವ್ರನ್ನು ಇಲ್ಲಿ ಕುರಿಸಲ್ಲ ಅವಾಗ. ಹಾಗೆ ಇವೆಲ್ಲ ನಾವು ಹೆಂಗಸರಿಗೆ ತುಂಬ ಇದಕ್ಕೆ. ಇನ್ನು ಹೆಂಗಸರಿಗೆ ಮುಟ್ಟಿನ ಒಂದು ನೋವು ಇರ್ತದೆ, ಮುಟ್ಟು ನೋವು. ಯಾವಾಗ ಪೀರಿಯಡ್ ಆಗುತ್ತೆ, ಒಂದು ಪೀರಿಯಡ್ ಆಗುವಂತ 3 ದಿನ 4 ದಿನ, ಕೆಲವರಿಗೆ 2 ದಿನ, ಕೆಲವರಿಗೆ 1 ದಿನ ಮುಂಚಿನವಾಗಿ ಶುರು ಆಗುತ್ತೆ ಹೊಟ್ಟೆ ನೋವು. ಇನ್ನು ಕೆಲವರಿಗೆ ಮುಟ್ಟಾಗಿ 2 ದಿನ 3 ದಿನದ ನಂತರ ಶುರು ಆಗುತ್ತೆ. ಅವರೆಲ್ಲವನ್ನು ಅವ್ರ ಹತ್ರ ಕೇಳಿ ನಾವು ಅವರಿಗೆ ಔಷಧಿ ಕೊಡ್ತೇವೆ. ಕನಿಷ್ಠ 3 ತಿಂಗಳು ಮಾಡಬೇಕಾಗುತ್ತೆ. 1 ತಿಂಗಳಿಗೆ 15 ದಿನ, ಮುಟ್ಟಾಗಿ 7 ದಿನದ ನಂತರ 15 ದಿನ ತನಕ ಒಂದು ಔಷಧಿ, ಇನ್ನೊಂದು ಔಷಧಿ ಇನ್ನೊಂದು ತಿಂಗಳಿಗೆ 15 ದಿನ ಹೀಗೆ ಕೊಡ್ತೇವೆ. ಮತ್ತೆ ರಕ್ತಹೀನತೆ ಅವರು ಬರ್ತಾರೆ, ಅನೇಮಿಯಾ ಕಾಯಿಲೆ ಅವರು, ಅವರಿಗೆ ಕೂಡ ನಾವು ಕೊಡ್ತೇವೆ. ಮತ್ತೆ ಆಮೇಲೆ ಪಕ್ಷಿವಾತ, ಸಂಧಿವಾತ ಅದೆಲ್ಲ ಬರ್ತದೆ, ಅದಕ್ಕೆಲ್ಲ ನಾವು ಟ್ರೀಟ್ ಮಾಡ್ತೇವೆ. ಮೊದಲನೇವರು ಮಾಡ್ತಾ ಇದ್ದೇವೆ.
ಅದಕ್ಕೆ ಟ್ರೀಟ್ ಮಾಡುವಾಗಲೂ ಹಾಗೇನೆ ಅವ್ರ ಹತ್ರ ನೋಡ್ತೇವೆ ನಾವು. ಏನು 3 ತಿಂಗಳ ಟ್ರೀಟ್ಮೆಂಟ್ ಇರ್ತದೆ Okay. ಅವರಿಗೆ. 3 ತಿಂಗಳು 1 ತಿಂಗಳಾಗೂ ಅವರು ನಡೆಯಬೇಕು. ಈ ರೀತಿ ನಮ್ಮ ಪ್ರಯತ್ನ. ಕೆಲವರು ಸರಿಯಾಗಿ ಮಾಡಲ್ಲ. ಕೆಲವರಿಗೆ ಮದ್ದು ಕೊಟ್ಟರೆ ಮನೆಯಲ್ಲಿ ಮಾಡುವ ಜನ ಇರಲ್ಲ. ಅದು ಕೂಡ ನೋಡಿ, ಬೆನ್ನು ಡಿಸ್ಕ್ ಜಾರ್ತದೆ. ಡಿಸ್ಕ್ ಜಾರಿದಾಗ ನಮ್ಮ ಡಿಸ್ಕಿಗೆ ನಮ್ಗೆ ಎಣ್ಣೆ ಹಚ್ಚಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರ ಸಹಾಯ ಬೇಕೆ. ಕೈ ಕಾಲಾದರೆ ಅವರು ಅದಕ್ಕೆ ನಾವೇನು ಮಾಡ್ತೇವೆ, ಇಲ್ಲಿ ನಿಮಗೆ ಅನುಕೂಲ ಆದರೆ ಇಲ್ಲಿ ಬನ್ನಿ ಅಂತ ಹೇಳ್ತೇವೆ. ಕೆಲವರು ಬರ್ತಾರೆ. ಬಂದಾಗ ನಾವು ಒಳಗೆ ಅವರನ್ನು ಮಲಗಿಸಿ ಅವರಿಗೆ ಎಣ್ಣೆ ಹಚ್ಚುತ್ತೇವೆ. ಡಿಸ್ಕ್ ಮಸಾಜ್ಗಳು ಕೂಡ ಹೌದೌದು ನಾವು ಉಚಿತ ಮಾಡುದು. ನಾವೇನು ₹100 ತಗೊಳ್ಳಿಲ್ಲ. ಚರ್ಮ ರೋಗ ಅದರಲ್ಲಿ 17 ತರ ಇರ್ತದೆ. ನಿಮ್ಮ ಚರ್ಮ ರೋಗ ಅಂತ ಹೇಳುದು ಒಂದೇ ವಾಕ್ಯ. ಅದರಲ್ಲಿ ಅನೇಕ ರೀತಿಗಳಿರ್ತವೆ. ಕೆಲವರಿಗೆ ಗುಳ್ಳೆಯಾಗಿ ಚರ್ಮ ಹಾಳಾಗುವುದು, ಇನ್ನು ಕೆಲವರಿಗೆ ಕೆಂಪು ಬೀಳುವುದು, ಇನ್ನು ಕೆಲವರಿಗೆ ರಣ್ಣೆ ಕೆಂಪು ಅಂತ ಹೇಳ್ತಾರೆ, ಇನ್ನು ಕೆಲವರಿಗೆ ಸರ್ಪ ಕೆಂಪು ಅಂತ ಹೇಳ್ತಾರೆ. ಈ ಕೆಂಪುಗಳಲ್ಲಿ ತುಂಬಾ ಜಾತಿಗಳಿವೆ. ಅವು ಎಲ್ಲವನ್ನು ನಾವು ಗಮನಿಸಿ ಅವರಿಗೆ ಈ ಪಿತ್ತದಿಂದಲೂ ಇದು ತುರಿಸ್ತದೆ ಮೈ. ಪಿತ್ತ ಜಾಸ್ತಿಯಾಗಿ ಅಂತವರಿಗೆ ಮೈ ತುರಿಕೆ ಜಾಸ್ತಿ, ನಿದ್ರೆ ಬರುವುದಿಲ್ಲ. ಮತ್ತೆ ಇಲ್ಲಿ ಜಾಂಡಿಸ್ ಕೊಡ್ತೇವೆ. ಪಿತ್ತ ಜಾಂಡಿಸ್ಗೆ ನೀವು ಚರ್ಮ ಕಾಯಿಲೆ ಬಗ್ಗೆ ಹೇಳಿದ್ರೆ ಸುಮಾರು 17 ರೀತಿಯಲ್ಲಿ ಅಂತ ಹೇಳಿದ್ರಿ. ಆ 17 ರೀತಿಯ ತೊಂದರೆಗಳಿಗೆ ಕೂಡ ತಮ್ಮಲ್ಲಿ ಔಷಧಿಗಳು ಇದೆ ಅಲ್ವಾ? ಅಸ್ತಮದಲ್ಲಿ ಒಂದನೇದಾಗಿ ಅಸ್ತಮ ಕಾಯಿಲೆ ಅವ್ರು ಮಾಡಬೇಕಾದದ್ದು ಮದ್ದಿಗಿಂತ ಮೊದಲು ಪಥ್ಯ. ಮೊಸರಾಗಲಿ, ಐಸ್ ಆಗಲಿ, ಐಸ್ ಕ್ರೀಮ್ ಆಗಲಿ, ಐಸ್ ಕೋಲ್ಡ್ ವಾಟರ್ ಆಗಲಿ, ಇನ್ನು ಬಸಳೆ ಪದಾರ್ಥ ಆಗಲಿ, ಅಥವಾ ರಾಗಿ ಅಥವಾ ಬೇಕರಿಯ ಕೆಲವು ಐಟಮ್ಸ್ಗಳು ಎಣ್ಣೆಯಲ್ಲಿ ಕಾಯಿಸಿದ್ದು ಅಂಥದ್ದು ಯಾವುದನ್ನು ಮುಟ್ಟಬಾರದು. ಅವರಿಗೆ ತಂಪು ಬೇಡ, ಅದರಲ್ಲಿ ಕಪ್ಪಾಗುತ್ತೆ. ಏನು ತಂಪು ತಗೊಂಡು ಅದರಲ್ಲಿ ಕಪ್ಪಾಗುತ್ತೆ. ಬಿಸಿ ನೀರು ಕುಡಿಬಹುದು. ಆಮೇಲೆ ಪದಾರ್ಥಕ್ಕೂ ಕೂಡ ಅತಿಯಾಗಿ ತೆಂಗಿನಕಾಯಿ ಹಚ್ಚಬಾರದು. ಮತ್ತೆ ಉಪ್ಪಿನಕಾಯಿ ಊಟ ಮಾಡಿದ್ರೆ ಸ್ವಲ್ಪ ಉಷ್ಟಾಗುತ್ತೆ, ಸ್ವಲ್ಪ ತಂಪನ್ನು ಜಾಸ್ತಿ, ಅತಿ ಅಲ್ಲ, ಸ್ವಲ್ಪ ಹಾಗೆ ಮಾಡಬೇಕಾಗುತ್ತೆ. ಅಸ್ತಮದ ಪೇಷಂಟ್ ಯಾರೇ ಇರಲಿ, ಅವರು ಹೆರಿಗೆ ಆದ್ರೆ ಮಕ್ಕಳಿಗೂ ಕೆಲವರಿಗೆ ಬರ್ತದೆ, ಪಾರಂಪರ್ಯವಾಗಿ ಬರ್ತದೆ, ವಂಶ ಪಾರಂಪರ್ಯವಾಗಿ ಬರ್ತದೆ. ಯಾವ್ದು ಅಸ್ತಮ. ಅಸ್ತಮ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ತಾವು ಕೇಳಬಹುದು. ಅದನ್ನು ಹೇಳ್ತೇನೆ ನಾನು. ಅಸ್ತಮ ಮಗು ಹೊಟ್ಟೆಯಿಂದ ಕೆಳಗೆ ಬೀಳುವಾಗ, ಹೆರಿಗೆ ಗರ್ಭಿಣಿಯರು ಕೆಳಗೆ ಬೀಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಗುವನ್ನು ಇಡೀ ಸುತ್ತಿರ್ತದೆ ಒಂದು ಪುಗ್ಗದ ಚರ್ಮದ ರೀತಿ ತಾಯಿಯ ಹೊಟ್ಟೆಯಿಂದ ಕೆಳಗೆ ಬರುವಾಗ. ಆವಾಗ ಬಿದ್ದಾಗ ಈ ಮಗು ಹೀಗಾಗತ್ತೆ. ಆವಾಗ ಬೆರಳಾಕಿ ಈ ಬಾಯಿಯಿಂದ ಆ ಕಫವನ್ನು ತೆಗಿಬೇಕು. ಒಂದು ವೇಳೆ ಹೀಗೆ ಮಾಡಿ ನುಂಗುವಾಗ ಅದು ಹೋಗುತ್ತೆ ಎಲ್ಲಿಗೆ, ಹೊಟ್ಟೆಗೆ. ಅದು ಅಲ್ಲೇ ಕ್ಲಾಟ್ ಆಗ್ತದೆ, ಅಲ್ಲಿ ಬ್ಲಾಕ್ ಆಗ್ತದೆ. ಅದು ಆವಾಗ ಇರ್ತದೆ ಆ ಮಕ್ಕಳಿಗೆ ಹೆಚ್ಚಾಗಿ ಬರುತ್ತದೆ, ಅಸ್ತಮ ಬರುತ್ತೆ. ಆದ್ರೂ ಕೂಡ ಅವರಿಗೆ ಒಂದು 5-6 ತಿಂಗಳು ಔಷಧಿ ಮಾಡಿದ್ರೆ ಸರಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಸಣ್ಣ ಮಗುವಿನಿಂದಲೇ ಔಷಧಿಯನ್ನು ಕೊಡಬೇಕಾಗುತ್ತೆ ಅಥವಾ ಒಂದು ವಯಸ್ಸಾದ ಮೇಲೆ ಅಂತ? ಇಲ್ಲ, ಅದು ಮಗುವಿಗೆ ಸ್ಟಾರ್ಟ್ ಇದ್ರೆ ಮಗುವಿಗೆ ಕೊಡಬೇಕಾಗುತ್ತೆ. ಏನೊಂದು ದೊಡ್ಡ ವಿಷಯ ಇಲ್ಲ. ಮಗುವಿಗೆ ಕೊಡುವಾಗ ಅರ್ಧ ಚಮಚ ಶುಂಠಿ ರಸ, ಅರ್ಧ ಚಮಚ ತುಳಸಿ ರಸ, ಅರ್ಧ ಚಮಚ ಜೇನುತುಪ್ಪ, ಅರ್ಧ ಅಂದ್ರೆ ಕಾಲು ಮಾಡಬೇಕು. ಚಿಕ್ಕ ಮಗುವಿಗೆ ಜಾಸ್ತಿ ಬೇಡ, ದೊಡ್ಡವರಿಗೆ ಅರ್ಧ, ಮಕ್ಕಳಿಗೆ ಕಾಲು ಹೀಗೆ. ತುಳಸಿ, ಜೇನು, ಶುಂಠಿ ಮತ್ತೆ ಆಡ್ಸೋಗೆ ಅಂತ ಹೇಳುವ ಒಂದು ವಸ್ತು ಇದೆ, ಗೊತ್ತಾಯ್ತು. ಅದರ ಚಿಗುರಿನ ರಸ, ಇದನ್ನೆಲ್ಲ ಒಟ್ಟಿ ಪುಡಿ ಮಾಡಿ ಅದನ್ನು ಗುದ್ದಿ ಅದರ ರಸ ತೆಗಿಬೇಕು. ಅದನ್ನು ಬೆಳಿಗ್ಗೆ ಬರೀ ಹೊಟ್ಟೆ ಕೊಡಬೇಕು, ವಾರಕ್ಕೆ 2 ಸಲ. ಇದು ಆಗುತ್ತೆ. ಈ ದೊಡ್ಡವರಿಗೆ ಕೆಲವರಿಗೆ ಶುರು ಆಗುತ್ತೆ. ಯಾಕೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಕೆಲವು ಕೋಲ್ಡ್ ಪ್ರದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಜ್ವರ ಬರ್ತದೆ, ಶೀತ ಜ್ವರ, ವಿಷಮ ಶೀತ ಜ್ವರ ಬರ್ತದೆ, ಆಸ್ಪತ್ರೆಗೆ ಬರ್ತಾರೆ. ಆ ಪೋರ್ಸಲ್ಲಿ ಒಂದ್ಸಲ ನಿಲ್ತದೆ, ಇನ್ನೊಂದ್ಸಲ ನಿಲ್ಲುವುದಿಲ್ಲ, ಅದೇ ರೀತಿ ಆಗುತ್ತೆ. ಹೀಗೆ ಮತ್ತೆ ಆಂಟಿಬಯೋಟಿಕ್ ಕೊಡ್ತಾರೆ, ಜೋರಾಗುತ್ತೆ, ಸ್ವಲ್ಪ ಸಮಯ ನಿಲ್ಲುತ್ತೆ, ಮತ್ತೆ ಅದು ಅಭ್ಯಾಸನೇ ಆಗುತ್ತೆ. ಈ ಕಫ ನೋಡಿ, ಯಾವುದಾದ್ರೂ ಸರಿ, ಅಸ್ತಮಗೆ ಎದೆಯಲ್ಲಿ ತುಂಬಿರುವ ಲಂಗ್ಸಲ್ಲಿ ತುಂಬಿರುವಂಥ ಕಫಗಳು ನೀರಾಗಿ ಹೋಗಬೇಕು. ಅದಕ್ಕೆ ನಾವು ಈ ಔಷಧಿಯನ್ನು ಕೊಡ್ತೀರಿ. ಸರ್, ಸುಮಾರು ಎಷ್ಟು ವರ್ಷದಿಂದ ಅಸ್ತಮದಿಂದ ಬಳಲ್ತಿರ್ತಕ್ಕಂಥವರನ್ನ ಗುಣಪಡಿಸಲಿಕ್ಕೆ ಎಷ್ಟು ಸಮಯದಲ್ಲಿ ಸಾಧ್ಯ ಅಂತ? 3 ರಿಂದ 6 ತಿಂಗಳು ಬೇಕು. ಎಷ್ಟು ವರ್ಷದಿಂದ ಬೇಕಾದ್ರೂ ಇರಲಿ, 3 ರಿಂದ 6 ತಿಂಗಳಲ್ಲಿ ಕಡಿಮೆ. ಆದ್ರೆ ಕಡಿಮೆ ಮಾಡ್ಲಿಕ್ಕೆ ಔಷಧಿ ನಾವು ಕೊಡ್ತೇವೆ. ಅವ್ರು ಪಥ್ಯ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಎಂತದೇ ಆಗಿರ್ಲಿ ವೀಕ್ಷಕರೇ, ಅವ್ರು ಹೇಳ್ತಕ್ಕಂಥ ಪಥ್ಯವನ್ನ ನಾವು ಅಳವಡಿಸಿಕೊಳ್ಳಬೇಕು. ಎಲ್ಲರೂ 6 ತಿಂಗಳು ಮಾಡ್ಬೇಕಂತ ನಾವು ಹೇಳುವುದಿಲ್ಲ, ಕಡಿಮೆ ಆದಾಗ ಹೇಳ್ತೇವೆ. ಇನ್ನು ಅದು ಇದು ತಿನ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈಗ ನೋಡಿ, ಈ ತುಳುವ ಬೆಲಕಾಯಿ ಅಂತ ಹೇಳ್ತಾರೆ. ಹೌದು, ನಮ್ಮ ತುಳುವ ಏನು ಹಲಸು, ಅದು ಒಂದನೇ ವಿರೋಧ. ಅದರಿಂದ ಅವರಿಗೆ ಮರು ದಿವಸನೆಲ್ಲ ಒಂದು 3 ಗಂಟೆಗೂ ಶುರು ಆಗುತ್ತೆ, ಕುಯ್ಯಿ ಶುರು ಆಗುತ್ತೆ. ಅದಕ್ಕೆ ಅದೆಲ್ಲ ನಿಷೇಧ ಮಾಡಬೇಕು. ನಾವು ಮೊದಲು ಹೇಳ್ತೇವೆ, ಪಥ್ಯ ಮಾಡೋದ್ರೆ ನಾವು ಔಷಧಿ ಕೊಡ್ತೇವೆ, ಇಲ್ಲ ದಯವಿಟ್ಟು ಕ್ಷಮಿಸಿ, ನಾವು ಕೊಡಲ್ಲ ಅಂತ ಹೇಳ್ತೇವೆ. ನೋಡಿ, ಪಿಟ್ಸ್ ಎಂಬುದರಲ್ಲಿ ಹಲವಾರು ರೀತಿ ಇದೆ. ಇದನ್ನು ಒಂದೇ ಕಾರಣದಿಂದ ಪಿಟ್ಸ್ ಬರ್ಸದೆ ಅಂತ ಕನ್ಸಿಡರ್ ಮಾಡುವಂಗಿಲ್ಲ. ಪಿಟ್ಸ್ ಗರ್ಭಿಣಿ ಇದ್ದವರಿಗೂ ಬರ್ಬೋದು. ಇನ್ನು ಹೆರಿಗೆ ಆದ ಮಗು, ಸಾಧಾರಣ ಒಂದು 6 ತಿಂಗಳು 8 ತಿಂಗಳ ಮಕ್ಕಳು ಇಬ್ಬರು ಇದ್ದಾರೆ ಇಲ್ಲಿ. 8 ತಿಂಗಳ ಮಗು ಬಿದ್ದು ಬಂಜೆಯಿಂದ ಬಿದ್ದು ಬೆಟ್ಟಾದ್ರೆ ತಲೆಗೆ ಅದು ಆಗುತ್ತೆ. ಇನ್ನು ಅದರಿಂದ ದೊಡ್ಡ ಮಗು
ಸೈಕಲಲ್ಲಿ ಹೋಗ್ತಾರೆ. ಈಗೆಲ್ಲ ಮಕ್ಕಳಿಗೆ ಸೈಕಲ್ ತೆಗೆದುಕೊಡ್ತಾರೆ. ಹೌದು. ಅಲ್ಲಿ ಆ ಸೈಕಲಿಂದ ಕೆಳಗೆ ಬಿದ್ದು ಅಂಗಳೆಲ್ಲ ಸಿಮೆಂಟ್ ನೋಡಿ, ಹೌದು, ಅದಕ್ಕೆ ಬಿದ್ದಾಗ ತಲೆಗೆ ಏನಾಗುತ್ತೆ, ಪೆಟ್ಟಾಗುದಿಲ್ಲ. ಪೆಟ್ಟಾಗುತ್ತೆ. ಅದು ಒಂದು ಕಾರಣ. ಕೆಲವರಿಗೆ ಅದು ಇದರಲ್ಲಿ ರಕ್ತ ಬರ್ತದೆ, ಇಲ್ಲಿ ಕಿವಿಯಲ್ಲಿ. ಇನ್ನು ಕೆಲವರಿಗೆ ತಲೆ ಒಡೆದಿರ್ತದೆ, ಇನ್ನು ಕೆಲವರ ತಲೆ ಒಡೆಯಲ್ಲ, ಅಲ್ಲಿಗೆ ನಿಂತಿರ್ತದೆ. ಆದ್ರೆ ಒಳಗಿನ ನರಗಳುಂಟಲ್ಲ, ಅದು ಸಪುರ ಇರ್ತದೆ. ಚಿಕ್ಕ ಮಕ್ಕಳು ಅದರಲ್ಲಿ ಬಲ ಇರುವುದಿಲ್ಲ, ಒಂದು ಅದು ಬಿದ್ದರೂ ಕೂಡ ತಲೆಗೆ ಪೆಟ್ಟಾದ್ರೆ ಬರ್ತದೆ. ಇನ್ನು ದೊಡ್ಡವರು ಬೈಕಲ್ಲಿ ಹೋಗಿ ಆವಾಗ ಬಿದ್ದಾಗ ಆಸ್ಪತ್ರೆಗೆ ಹೋಗಿ ಹೊಲಿಗೆ ಹಾಕಿಕೊಂಡು ಏನೇನೋ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವರಿಗೂ ಕೂಡ ಬರೆದಿಟ್ಕೊಳ್ಳಿ, ಬರೋದು. ಅದು ಪಿಡ್ಸ್ ಅಂದ್ರೆ ಅಂತ ನಾನು ಹೇಳ್ತೇನೆ. ಆಮೇಲೆ ಇನ್ನು ಕೆಲವರು ಪಿಡ್ಸ್ ಬಂದವರ ಸ್ಥಿತಿಯನ್ನು ಹೇಳ್ತೇನೆ. ಅವರು ಮಲಗಿದಾಗ ಬರಬಹುದು ಒಂದು ವಿಚಾರ, ಒಂದು 5 ನಿಮಿಷ ಅಥವಾ 10 ಸೆಕೆಂಡು ಅಥವಾ 1/4 ಗಂಟೆ ಈಗೆಲ್ಲ ಬರ್ತದೆ. ಇನ್ನು ಕೆಲವರು ಪಿಡ್ಸ್ ಬಂದಾಗ ಕೈಯನ್ನು ಮೇಲೆತ್ತಿ ಕಣ್ಣನ್ನು ಹೀಗೆ ತಿರುಗಿಸಿ ಇದು ಮಾಡ್ತಾರೆ. ಇನ್ನೊಂದು ಹೀಗೆ ಆಗಿ ಆವಾಗಲೇ ಜೊಲ್ಲು ಸುರಲಿಕ್ಕೆ ಶುರುವೆ, ಬಾಯಲ್ಲಿ ಜೊಲ್ಲು. ಹೌದು. ಇನ್ನೊಂದು ನಿಮ್ಮ ಹತ್ರ ಮಾತಾಡ್ತಾನೆ ಇದ್ದಾರೆ, ಅವಾಗಲೇ ಸ್ಟಾರ್ಟ್ ಆಗ್ಬೋದು. ಇನ್ನೊಂದು ಮೇಲೆ ಅಟ್ಟಕ್ಕೆ ಹೋಗಿ ಕೆಳಗೆ ನೋಡುವಾಗ ತಲೆ ತಿರುಗಿ ಬೀಳ್ತಾರೆ, ಅದು ಕೂಡ ಬಿಡಿಸಿ. ಇನ್ನು ಮರಕ್ಕೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ನೀರು ನೋಡಿದ್ರೆ ಹಾಗಲ್ಲ. ಇನ್ನು ಕೆಲವರು ಬೆಂಕಿ ಹಾಕ್ತಾರೆ ನೋಡಿ, ಮಂಡೆಯಲ್ಲಿ ನೀರಿಟ್ಟು ಸ್ನಾನಕ್ಕೆ, ಅದು ಕೂಡ ನೋಡಿದ್ರೆ ಅಲ್ಲಿಗೆ ಬೀಳ್ತಾರೆ. ಈ ಪಿಡ್ಸ್ ಏಕೆ ಶುರುವಾಗ್ತದೆ ಅಂತ ಕೇಳಿದ್ರೆ, ಒಂದನೇದು ಅವರು ಬಿದ್ದು ಇರ್ತದೆ, ಒಂದು ಕಾರಣ. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಅವರು ವೀಕ್ನೆಸ್ ಆಗಿರ್ತಾರೆ. ಮತ್ತೆ ಇನ್ನೊಂದು ಹೈಪರ್ ಟೆನ್ಷನ್. ಎಲ್ಲದಕ್ಕೂ ಆ ಮನುಷ್ಯ ರಾತ್ರಿ ಆಗಲು ನಿದ್ರೆ ಇರುವುದಿಲ್ಲ, ಎಲ್ಲದಕ್ಕೂ ಟೆನ್ಷನ್ ಅಂತವರಿಗೆ ಅದು ಬರ್ಬೋದು. ಯಾಕೆಂದ್ರೆ ನಮಗೆ ತಲೆಯ ನರಗಳು ಕಲೆಕ್ಷನ್ ಇದ್ದದ್ದು ವೀಕ್ ಆಗ್ತದೆ. ವೀಕ್ ಆದಾಗ ಏನಾಗುತ್ತೆ, ಈ ರೀತಿ ಬರ್ತದೆ ಒಂದು. ಇನ್ನೊಂದು ಬಿದ್ದಾಗ ಅಲ್ಲಿ ಹೊಲಿಗೆ ಹಾಕುವಾಗ ನರಗಳಲ್ಲಿ ವ್ಯತ್ಯಾಸ ಬರ್ತದೆ, ಆವಾಗ ಡೇಂಜರ್ ಆಗ್ಬೋದು. ಇನ್ನು ಚಿಕ್ಕ ಮಗಳು ಟೇಬಲ್ನಿಂದ ಕೆಳಗೆ ಬಿದ್ದಾಗ ಡೇಂಜರ್ ಆಗ್ಬೋದು. ತಲೆಗೆ ಪೆಟ್ಟು ಯಾರಿಗೆ ಆಯಿತು, ಇವನು ತುಂಬ ಕೂಲಂಶವಾಗಿ ಜಾಗ್ರತೆ ಮಾಡ್ಕೊಳ್ಬೇಕು. ಯಾರಾದರೂ ಸರಿ, ಯಾರಿಗೆ ಆಗಬಾರ್ದು. ಆದರೆ ಅದನ್ನು ನೀವೀಗ ವೈದ್ಯರಿಗೆ ಕೊಂಡೋಗಿ ಅಲ್ಲಿ ಎಲ್ಲ ಮಾಡಿದ್ದೀರಿ, ಆದರೆ ಅವರು ಆವಾಗ ಸರಿ ಮಾಡ್ತಾರೆ, ಮತ್ತೆ ಸ್ಕ್ಯಾನಿಂಗಲ್ಲಿ ಸರಿ ಕಾಣ್ಬೋದು. ಆದರೆ ಅವರ ದೇಹ ಬೆಳೀತಾ ಹೋಗುವಾಗ ಏನಾದರೂ ಒಂದು ಫಾಲ್ಟ್ ಕಂಡೇ ಕಾಣ್ತದೆ. ಅದರಿಂದ ಕಬ್ಬಿಣ ಕೊಟ್ಟರೆ ಹೇಗೆ ಸರಿ ಆಗೋದು? ಅದು ಕಬ್ಬಿಣ ಕೊಟ್ಟರೆ ಎಲ್ಲರಿಗೂ ಆಗಲ್ಲ. ಈಗ ನೋಡಿ, ಒಬ್ಬನಿಗೆ ಹಿಡಿತು, ನೀವು ಕಬ್ಬಿಣ ಕೊಟ್ರಿ, ಅವನ ಟೈಮ್ ಎಷ್ಟು ಉಂಟು ಅಷ್ಟೇ ಟೈಮ್ನಲ್ಲಿ ಮತ್ತೆ ಸರಿ ಪಿಡ್ಸ್ ಅಂತ ಹೇಳುವಂತ ನಮಗೆ ಇದ್ರೆ ವೈದ್ಯರನ್ನ ಭೇಟಿಯಾದ್ರೆ ಕಡಿಮೆ ಆಗಿರುವಂತಹ ಅದೆಷ್ಟೋ ನಿದರ್ಶನಗಳು, ದಾಖಲೆಗಳು ಇದೆ. ನಿಮಗೂ ಈ ರೀತಿಯ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಭೇಟಿಯಾಗಿ ಕಡಿಮೆ ಮಾಡಿಕೊಳ್ಬಹುದು. ನೋಡಿ, ಈ ಹೆಣ್ಣು ಮಕ್ಕಳ ಹೊಟ್ಟೆ ನೋವು ಇದು ಹೇಳಿದೆ ನಾನು, ಯಾವುದು ಮುಟ್ಟಾಗುವಾಗ. ಅದಕ್ಕೆ ಗುರುಗುಂಜಿ ಅಂತ ಒಂದು ಕಾಡಲ್ಲಿ ಸಿಗುತ್ತೆ, ಗುರುಗುಂಜಿ. ನಾವು ಚೆನ್ನಮಣೆ ಆಡ್ತೇವೆ, ಅದರ ಬೇರಿನ ಇದು ತೊಗಟೆ ತಂದು ಕುದ್ದಿ ನೀವು ಅದಕ್ಕೆ ಜೀರಿಗೆ ಹಾಕಿ ಬೇಯಿಸಿ ಕುಡಿದ್ರೆ, 1 ಲೋಟೆಯಷ್ಟು ಕುದಿಸಿ ಕುಡಿದ್ರೆ ಒಂದು 7 ದಿನ ಕುಡಿಬೇಕು, ಕಮ್ಮಿ ಆಗುತ್ತೆ. ಅಲ್ಲಿ ನೆಡಿಲ್ ಕೋಲು ಅಂತ ಹೇಳ್ತಾರೆ, ನೆಡಿಲ್. ಆ ಕೋಲನ್ನು ಈಗ ನಾಗರವಿದ್ದಲ್ಲಿಗೆ ಸುತ್ತಿದ್ರೆ ನೀವು ಅಲ್ಲೇ ಇರ್ತದೆ ಅಂತ ಒಂದು ತಂತ್ರ. ಆ ಕೋಲನ್ನು ತಂದು ಅದರ ಮೇಲಿನ ಚರ್ಮವನ್ನು ತೆಗೆದರೆ ಒಳಗೆ ಒಂದು ಮೆತ್ತನ ವಸ್ತು ಇದೆ, ಅದನ್ನು ಇಷ್ಟು ತೆಗೆದು ಹಸಿ ದನದ ಹಾಲಿನಲ್ಲಿ ಜೀರಿಗೆ ಹಾಕಿ ಬೆಳಿಗ್ಗೆ ಬರೇ ಹೊಟ್ಟೆ ಕುಡಿದ್ರೆ 7 ದಿನ ಕುಡಿಬೇಕು. ಅದರಲ್ಲೂ ಹೊಟ್ಟೆ ನೋವು ನಿಲ್ಲುತ್ತೆ. ಸಾಧ್ಯನೇ ಇಲ್ಲ. ಈಗ ಹೊಟ್ಟೆ ನೋವು ತಡೆಯಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಇಂಗು ತನ್ನಿ, 1 ತುಂಡು ಬಾಳೆಯನ್ನು ಕಟ್ ಮಾಡಿ ಅದರ ಒಳಗೆ ಅದನ್ನು ತುರ್ಕಿಸಿ ಇದನ್ನು ನುಂಗಿರಿ, ಅದರಲ್ಲೂ ಕಡಿಮೆ ಆಗುತ್ತೆ. ಈ ಸರ್ಪಸುತ್ತ ಅನ್ನುವಂತಹ ಸಮಸ್ಯೆಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸರಿ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನೀವು ಇಲ್ಲ ಅಂತ ಹೇಳ್ಬೇಡಿ, ಎಷ್ಟೋ ಕಡೆಯಲ್ಲಿ ಉಂಟು, ಇಲ್ಲಿ ಬರ್ತಾರೆ. ಹೌದು, ನಮ್ಮ ಪರಂಪರೆಯಿಂದ ಬಂದದ್ದು. ನಾವು ನೂಲು ಕಟ್ಟಿ ಮದ್ದು ಕೊಡ್ತೇವೆ ಅವರಿಗೆ. ಇದನ್ನು ನೀವು ಕಾಲ್ಪನಿಕವಾ ಅಲ್ಲ, ವೈಜ್ಞಾನಿಕವಾ ಅಲ್ಲ, ಆ ರೀತಿಯ ಒಂದು ತರ್ಕಕ್ಕೆ ನಿಲುಕದ್ದು. ಈಗ ಸೊಂಟದಲ್ಲಿ ಬರ್ತದೆ, ಹೌದು. ಫಸ್ಟಿಗೆ ಕೆಲವರಿಗೆ ಪಾದದಲ್ಲಿ ಬರ್ತದೆ, ಅಲ್ಲಿಂದ ಹೊಟ್ಟೆಯಲ್ಲಿ ಬರ್ತದೆ, ಅಲ್ಲಿಂದ ತೊಡೆಯಲ್ಲಿ ಬರ್ತದೆ, ಅಲ್ಲಿಂದ ಸೊಂಟಕ್ಕೆ ಬರ್ತದೆ. ಇನ್ನು ಕೆಲವರಿಗೆ ಅಲ್ಲಿಂದ ಹಳ್ಳೆಗೆ ಬರ್ತದೆ, ಅಲ್ಲಿಂದ ಇಲ್ಲಿಗೆ ಬರ್ತದೆ. ಇನ್ನು ಕೆಲವರಿಗೆ ತಲೆ ಕೂದಲಿನ ಒಳಗೆ ಬರ್ತದೆ, ಅಂದ್ರೆ ತಲೆಯಲ್ಲಿ ಬರ್ತದೆ. ಏನು ಮಾಡ್ತೀರಾ ಇದಕ್ಕೆ? ಹೇಗೆ ನೂಲು ಕಟ್ತೀರಿ ತಲೆ ಮೇಲೆ ಬಂದರೆ? ಹೌದು, ನಾವು ನಿಮ್ಮ ಕೂದಲಿಗೆನೆ ಕಟ್ತೇವೆ, ಕೂದಲಿಗೆನೆ. ಅದು ಕೆಳಗೆ ಬಿದ್ದು ನಿಮಗೆ ಮೇಲೆ ಕಟ್ಟಲಿಕ್ಕೆ ಆಗಲ್ಲ. ಈಗ ಒಬ್ಬರಿಗೆ ಸೊಂಟದಲ್ಲಿ ಬಿತ್ತು, ನಿಮಗೆ ಕುತ್ತಿಗೆ ಕಟ್ಟಲಿಕ್ಕೆ ಆಗಲ್ಲ, ಬೇಡ, ಅದಾಗಲ್ಲ. ಅದು ಮೇಲೆ ಇದ್ರೆ ಅದರ ಮೇಲೆ ನಾವು ಕಟ್ಟಬೇಕು. ಗೊತ್ತಾಯ್ತಾ? ಅದಕ್ಕೆ ಕೆಲವು ಇದಿದೆ, ಕ್ರಮಗಳಿವೆ, ಸಿದ್ಧಾಂತಗಳಿವೆ. ಆ ಸಿದ್ಧಾಂತ ಪ್ರಕಾರ ಅದು ಕಟ್ಟಬೇಕು. ಕಟ್ಟಬೇಡಿ, ಅದು ಎಲ್ಲಿ ಬಿದ್ದಿದೆ ಅಲ್ಲಿ ಎತ್ತರ ಇರ್ತದೆ ನೋಡಿ. ಅದರಲ್ಲಿ ಕೂಡ 7 ಜಾತಿ ಇದೆ, ಒಂದೇ ಜಾತಿ ಅಲ್ಲ, ದೊಡ್ಡ ಸೈಜ್ ಒಂದು. ಇನ್ನು ಕೆಲವರಿಗೆ ಬೆನ್ನಲ್ಲಿ ಬೀಳ್ತದೆ, ಬೆನ್ನನ್ನು ಸೀಳಿದಾಗೆ ಆಗ್ತದೆ. ನಂಬ್ತೀರಾ ನೀವು? ಬೆನ್ನು ಸೀಳಿದಾಗೆ ಕಂಪ್ಲೀಟ್ ಭಾಗ ಹೀಗೆ ಎಷ್ಟು ಅಗಲ, ಇಷ್ಟು ಅಗಲಕ್ಕೆ ಭಾಗ ಆಗುತ್ತೆ, ಅಲ್ಲಿಂದ ಇಲ್ಲಿ ತನಕ. ಇನ್ನು ಕೆಲವರಿಗೆ ಕಾಲಿಗೆ ಬಿದ್ದರೆ ಭಾಗ ಆಗಲ್ಲ. ಇನ್ನು ಕೆಲವರಿಗೆ ಚಿಕ್ಕ ಸೈಜ್. ಎಷ್ಟು ಜಾತಿಯ ಸರ್ಪಗಳಿವೆ ಅಷ್ಟು ಜಾತಿಯದ್ದು ಅದು ಇದೆ. ಹೌದಲ್ವಾ?
ಸರ್ ಅದರಲ್ಲಿ ಮತ್ತೊಂದು ಮಾತುಗಳಿದೆ, ಒಂದು ಸರ್ಪ ಸುತ್ತು ಬಿದ್ದು ಅದು ಸುತ್ತುವರಿದ್ರೆ ಆ ವ್ಯಕ್ತಿಯೇ ತೀರಿ ಹೋಗ್ತಾರೆ ಅಂತ. ಅದು ಅಷ್ಟರ ಮಟ್ಟಿಗೆ ಅದು 100ಕ್ಕೆ 200 ಸರಿ. ಹೌದಾ? ನಮ್ಮ ಅನುಭವದಲ್ಲಿ ಅದನ್ನ ನಾನು ಹೇಳುವನು, ನೀವು ಹೇಳಿಬಿಟ್ರಲ್ಲ. ಅದೇ ನೋಡಿ, ಸರ್ಪ ಸುತ್ತು ಸೊಂಟಕ್ಕೆ ಹಚ್ಚಿದರೆ ಅದರ ತಲೆ ಮತ್ತು ಅದರ ಬಾಲ ಒಟ್ಟಾದರೆ ಮನುಷ್ಯ ಔಟು. ಯಾಕಂದ್ರೆ ನಮ್ಮ ತಂದೆ ಎಷ್ಟೋ ಜನರನ್ನು ಬದುಕಿಸಿದ್ದಾರೆ, ಹತ್ತಿರ ಬಂದವರು. ಇದು ನಾವು ನೋಡಿದ್ದು. ಗೊತ್ತಾಯ್ತಾ? ಇನ್ನು ಇಲ್ಲಿಗೆ ಬಂದ್ರು ಅಷ್ಟೇ, ಇಲ್ಲಿ ಬರ್ತದಲ್ಲ, ಇಲ್ಲಿ ಅಲ್ಲಿ ಬಂದ್ರು ಅಷ್ಟೇ. ನಿಮ್ಮ ಕಾಲಿಗೆ ಬಂದ್ರೆ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಮದ್ದು ಮಾಡಬೇಕು. ಅದು ಕಾಲಿದ್ದು ಟೈಪ್ ಬೇರೆ, ಸೊಂಟದ ಟೈಪ್ ಬೇರೆ, ಬೆನ್ನಲ್ಲಿ ಬರೋದು ಬೇರೆ, ಕಂಟ್ರೋಲಿ ಬರೋದು ಬೇರೆ, ತಲೆಯಲ್ಲಿ ಬರೋದು ಬೇರೆ. ಮತ್ತೊಂದು ವಿಚಾರ, ಸರ್ಪ ಸುತ್ತು ಇವಾಗ ಒಂದು ರೌಂಡ್ ಬಂತು ಅಂತಂದ್ರೆ ಆ ವ್ಯಕ್ತಿ ಬದುಕೋದು ಕಷ್ಟ ಅಂತ ಹೇಳಿದ್ರೆ, ಈಗ ಬೆನ್ನಲ್ಲಿ ಬಂದಿರ್ಲಿ ಅಥವಾ ಇಲ್ಲೇ ಒಂದು ಪೋರ್ಷನ್ ಅಲ್ಲಿ ಬಂದಿರ್ಲಿ, ಅದು ಒಂದು ಸುತ್ತುವರಿಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ? 7 ದಿನ ಬೇಕಾಗ್ತದೆ. 7 ದಿನ? ಅದಕ್ಕೆಲ್ಲ 7 ಸರ್ಪ ಅದರ ಮೊದಲು ಟ್ರೀಟ್ಮೆಂಟ್ ಮಾಡಬೇಕು. ಹೌದು, ಅಲ್ಲಿ ಮೊದಲು ಇದ್ದದ್ದು ಅದೇ ಪದ್ಧತಿ. ನಿಮ್ಮ ಆಸ್ಪತ್ರೆ ನೋಡಿ, ನಾವು ಬಳಗದಲ್ಲಿದ್ದವರು ಬೆಳ್ತಂಗಡಿಗೆ ಹೋಗ್ಬೇಕು ಆಸ್ಪತ್ರೆಗೆ, ಅಥವಾ ಕಾರ್ಕಳಕ್ಕೆ ಹೋಗ್ಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಹೇಳಿ? ಮತ್ತೆ ಹೌದು, ಎಲ್ಲ ನಮ್ಮ ತಂದೆಯವ್ರ ಮಾತು. ಯಾವುದೇ ರೀತಿಯ ಸರ್ಪಸುತ್ತುಗಳಿಗೆ ಕೂಡ ತಮ್ಮಲ್ಲಿ ಔಷಧಿಗಳು ಇದೆ. ಔಷಧಿಯಿಂದ ಗುಣಮುಖರಾಗಿದ್ದವರು ಸಾಕಷ್ಟು ಮಂದಿ ಇದೆ. ಆರಂಭದಲ್ಲಿ ಹೇಳ್ತಾ ಇದ್ರಿ ಸರ್, ಕ್ಯಾನ್ಸರಿಗೂ ಗುಣಪಡಿಸಿದಿರಿ, HIV ಅನ್ನು ಕೂಡ ಗುಣಪಡಿಸಿದಿರಿ. ಯಾವ ಸ್ಟೇಜ್ ನಲ್ಲಿ ಬಂದ್ರೆ ಈ ಒಂದು ಗುಣಮುಖಗಳು ಸಾಧ್ಯ ಅಂತ ನಿಮ್ಮ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ಫಸ್ಟ್ ಸೆಕೆಂಡ್ ಓಕೆ, ಎರಡು ಕೂಡ ನಾವು ಹೌದು, ನಾನು ಕೊಟ್ಟವರು ತುಂಬಾ ಇದ್ದಾರೆ. ಆದ್ರೆ ನಮಗೆ ಹೆಸರು ಹೇಳಬೇಡಿ ಅಂತ ಅವರನ್ನು ನಮಗೆ ಭರವಸೆ. ಖಂಡಿತ ಹೌದು, ಗೌಪ್ಯತೆ ಮುಖ್ಯ. ನಾವು ಅದನ್ನು ಹೇಳಲ್ಲ. ನಾವು ಹೇಳ್ತೇವೆ, ನೀವು ಒಬ್ರು ಬರ್ತಾರೆ ಕ್ಯಾನ್ಸರ್ ಅಂತ ಹೇಳಿದ್ರು ಡಾಕ್ಟರ್ ಅಂತ, ಅದು ಎಷ್ಟನೇ ಸ್ಟೇಜ್ ಅಂತ ಅವ್ರಿಗೆ ಪಾಪ ಗೊತ್ತಿಲ್ಲ ಅವ್ರಿಗೆ ಹೇಳಲಿಕ್ಕೆ. ಮೊದಲು ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟನೇ ಸ್ಟೇಜಲ್ಲಿ ಉಂಟು ಸರ್ ಅಂತ ಕೇಳಿ, ಸತ್ಯ ಹೇಳಬೇಕು ನೀವು ಅವ್ರ ಹತ್ರ. ಆವಾಗ ಏನು ಮಾಡ್ತಾರೆ ಅವರು, ಹಾಗಾದ್ರೆ ಇಷ್ಟನೇ ಸ್ಟೇಜ್ ಅಂತ ಹೇಳ್ತಾರೆ. 1, 2 ಆದರೆ ಓಕೆ, 3 ಆದರೆ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಔಷಧಿ ಕೊಡಲ್ಲ ಅಂತ ಹೇಳ್ತೇನೆ. ಓಪನ್ ಆಗಿ ಹೇಳ್ತೇನೆ ಅಲ್ವಾ? 1 ಅಥವಾ 2ನೇ ಸ್ಟೇಜ್ ಅಲ್ಲಿ ಇದ್ರೆ ಬಂದು ಏನಾದ್ರು ಮಾಡ್ಬೋದು, ಏನಾದ್ರು ಮಾಡ್ಲಿಕ್ಕೆ ಆಗುತ್ತೆ. 16 ತಲೆಮಾರುಗಳಿಂದಲೂ ಈ ಎಣ್ಣೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ, ಜನರಿಗೆ ಕೊಡ್ತಾ ಇದ್ದೇವೆ. ಈಗ ನೋಡಿ ನಮ್ಮಲ್ಲಿದೆ, ಗೊತ್ತಾಯ್ತಾ? ಈ ಇದರಲ್ಲಿ ಏನು ಪರಿಣಾಮ ಅಂದ್ರೆ, ದರ್ಪು ಬರಲಿ, ಸ್ವೆಲ್ಲಿಂಗ್ ಬರಲಿ, ನೋವು ಬರಲಿ, ಬಿದ್ದು ಪೆಟ್ಟಾಗಿರಲಿ, ಡಿಸ್ಕ್ ಜಾರಲಿ, ನೀವು ಗಾಯ ಆಗಲಿ, ಗಜ್ಜೆ ಆಗಲಿ, ಎಂಥದಕ್ಕೂ ಅದನ್ನು ತಾಗಿಸಿ, ಅದು ರಾಮಬಾಣ ಅಂತ ಕೆಲಸ ಮಾಡೋದು. ನೀವು ಹೇಳಿರುವಂತಹ ಎಕ್ಕಮಲೆ ಎಣ್ಣೆ ಹೀಗಿದೆ. ನಮ್ಮದೇ ಎಕ್ಕಮಲೆ ಎಣ್ಣೆ ಅಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ಸಾಕಷ್ಟು ಎಕ್ಕಮಲೆ ಎಣ್ಣೆಗಳು ಇರ್ಬೋದು, ಆದ್ರೆ ನಮ್ಮ ಸಂಜೀವಿನಿಂದ ಕೊಡ್ತಕ್ಕಂಥ ಎಕ್ಕಮಲೆ ಎಣ್ಣೆಯನ್ನ ನಾವು ಈ ರೀತಿ ಗಮನಿಸಿಕೊಳ್ಳಬಹುದಾಗಿದೆ. ಇದನ್ನ ತಕೊಂಡ್ರೆ ಮಂಡಿ ನೋವಿಗೆ ರಾಮಬಣದ ಔಷಧ. ಎಷ್ಟೇ ವಯಸ್ಸಾಗಿರ್ಲಿ, ಏನೇ ಸಮಸ್ಯೆಗಳಿರಲಿ, ಮಂಡಿ ನೋವಾಗಿರ್ಬೋದು, ಗಂಟು ನೋವಾಗಿರ್ಬೋದು, ಕೈಕಾಲು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಹೀಗೆ ಎಲ್ಲ ರೀತಿಯ ನೋವುಗಳಿಗೆ ಈ ಎಕ್ಕಮಲೆ ಎಣ್ಣೆ ನಮಗೆ ಗೊತ್ತಿದೆ. ಸಂಜೀವಿನಿ ಎಕ್ಕಮಲೆ ಎಣ್ಣೆ ಅಂತಲೇ ಸಪರೇಟ್ ಆಗಿ ನಮಗೆ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಅದನ್ನ ಪಡ್ಕೊಳ್ಬಹುದು ಅಲ್ವಾ ಸರ್? ಇದೊಂದು 20-30 ಕಡೆಯಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ. ಹೌದು, ರಾಜ್ಯೋತ್ಸವವನ್ನು ನನಗೆ ರಾಜ್ಯೋತ್ಸವ ಸಿಗ್ತಿತ್ತು, ನಾನು ಅದರ ಹಿಂದೆ ಹೋಗಿಲ್ಲ. ನಾವು ಹೇಗೆ ವ್ಯವಹಾರ ಮಾಡೋದು ಗೊತ್ತಾಯ್ತಾ ನಿಮಗೆ? ನಾವು ಎಷ್ಟೇ ವೈದ್ಯರಾದರೂ ನಾವು ಎಲೆಮರೆಕಾಯಿ, ಈ ಎಲೆಮರೆಕಾಯಿಯಾಗಿ ಇರ್ತೇವೆ. ನಾವು ಅದೊಂದು ದೊಡ್ಡ ಗಂಜಲು ಮಾಡುವುದಿಲ್ಲ. ಈ ನಾಟಿ ವೈದ್ಯ ಅಂದ್ರೆ ಏನು, ಮತ್ತೆ ಆಯುರ್ವೇದದ ಬಗ್ಗೆ ತಮಗಿರುವಂತಹ ಒಂದು ಒಳ್ಳೆಯ ಮಾತು ಏನು ಅಂತ? ನನ್ನ ಅಭಿಪ್ರಾಯ ಪ್ರಕಾರ ನಾನೇನು BMS MD ಮಾಡಲಿಲ್ಲ. ಇದು ನಮ್ಮ ತಾಯಿ ಎದೆಹಾಲು ಬಿಟ್ಟರೆ ನಾನು ನೋಡಿದ್ದು ಔಷಧಿ, ಹಿರಿಯರ ಜೊತೆ, ತಂದೆಯ ಜೊತೆ. ಅದನ್ನು ನಾನು ಕರಗತ ಮಾಡಿಕೊಂಡು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಇದೊಂದು ನನಗೆ ಬಂದಿರುವಂಥ ಬಳವಳಿಯನ್ನು, ಹಿರಿಯರಿಂದ ಬಂದ ಬಳವಳಿಯನ್ನು ನಾಡಿನ ಜನತೆಗೆ ಎಲ್ಲರಿಗೂ ಕೊಟ್ಟಿದ್ದೇನೆ, ಎಲ್ಲ ಹಂಚಿದ್ದೇನೆ. ನನ್ನಿಂದ ಏನು ಸಾಧ್ಯ ಅದು ಕೊಟ್ಟಿದ್ದೇನೆ. ಸಂಜೀವಿನಿ ಆಗಿದ್ದೀರಿ ತಾವು, ಸಂಜೀವಿನಿ ಹೆಸರಿನ ಅದು ತೀರ್ಮಾನ ಮಾಡೋದು ನೀವು. ಹೌದು, ನಾನಲ್ಲ. ಏನಿದ್ರು ಜನತೆಯ ಪ್ರೀತಿ. ಅವರು ನಾವು ಮದ್ದು ಕೊಡ್ತೇವೆ ಮಕ್ಕಳಿದ್ದವರಿಗೆ, ಆ ಮಗುವನ್ನು ಎತ್ತಿಕೊಂಡು ಬಂದು ಈರ್ಕೊರ್ನಿ ಆ ಪ್ರಸಾದ ನನ್ನ ಮಗಳು ಪೆದ್ದಿಯವಳು ಅಂದರೆ ನೀವು ಕೊಟ್ಟ ಪ್ರಸಾದಲ್ಲಿ ನನ್ನ ಮಗಳು ಹೆರಿಗೆ ಆದಳು, ಮಗು ಹುಟ್ಟಿತು ಅಂತೇಳಿ ನನಗೆ ಸ್ವೀಟ್ ತಂದು ಕೊಡ್ತಾರೆ. ಆ ಸ್ವೀಟನ್ನು ಅವರಿಗೇನೆ ಕೊಟ್ಟು, ನಾನು ಕಾರಣ ಅಲ್ಲಮ್ಮ, ನಾನೊಂದು ಭಾಗ ಕೊಟ್ಟವನು ಭಗವಂತ. ಜನರಿಂದ ಏನು ಆಗುವುದಿಲ್ಲ, ಏನಿದ್ರು ಅವನ ಕೃಪೆ ಇಲ್ಲದೆ ಏನು ನಡೆಯುವುದಿಲ್ಲ ಸರ್. ನಾವು ಕೊಡುವಾಗಲೂ, ಔಷಧಿ ಕೊಡುವಾಗಲೂ ನಿಯತ್ತು ಮಾಡಿ ದೇವರ ಹೆಸರೆತ್ತಿ ದೇವರ ಮೇಲೆ ಪೂಜೆ ಪ್ರಾರ್ಥನೆ ಮಾಡಿ ಕೊಡೋದು ನಾವು. ಯಾವ ಕಾಯಿಲೆ ಅಂತ ಕಾಯಿಲೆ ಅವರು ಗುಣಾಗತ ಕಾಯಿಲೆ ಅವರು ಬರ್ತಾರೆ, ಅವನು ಬಿಟ್ಟರೆ ಮನುಷ್ಯನಿಗೆ ಯಾರಿಗೆ ಗುಣಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಇಷ್ಟು ಔಷಧಿಗಳಿವೆ, ಇದು ತೋರಿಸಿಕೊಟ್ಟವನು ಯಾರು? ಅವರು ದೇವರೇ. ನಮ್ಮನ್ನು ಸೃಷ್ಟಿಸಿದ್ದು ಯಾರು? ದೇವರು. ನಮಗೆ ಇದನ್ನು ಕೊಡ್ಲಿಕ್ಕೆ ಅನುಮತಿ ಕೊಟ್ಟವರು ಯಾರು? ಆಲೋಚನೆ ಮಾಡಿ. ಹೌದು.
ಇದು ಅಷ್ಟೇ ಹೇಳಬಲ್ಲೆ, ಬೇರೆ ನಾನು ಏನು ಹೇಳುವುದಿಲ್ಲ. ಮತ್ತು ನೀವು ಇನ್ನೊಂದು ವಿಚಾರ ಹೇಳ್ತೇನೆ, ಬೇರುಗಳ ವಿಚಾರ. ಇಲ್ಲಿ ನೋಡಿ, ಒಂದು ಮನುಷ್ಯನ ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಅಮೂಲ್ಯವಾದ ಒಂದು ಸಂಪತ್ತಿದೆ. ಯಾವುದು ಅಂತ ಕೇಳಿದರೆ, ಯಾವುದರಲ್ಲಿ? ಸಸ್ಯವರ್ಗದಲ್ಲಿ. ಈಶ್ವರ ಬೇರು, ಗರುಡಪಾತಾಲ, ನಿರಿವಿಸ, ಏಕನಾಯಕ, ನಂಜಿ ಬೇರೆ, ಚಕ್ರಾಣಿ, ಇವು 6 ಅಂಶಗಳು. ಒಬ್ಬನಿಗೆ ಗಜ್ಜಿ ಬೀಳಲಿ, ಒಬ್ಬನಿಗೆ ಇದಾಗಲಿ, ಏನಾಗಲಿ, ಚರ್ಮ ರೋಗ ಆಗಲಿ, ಯಾವುದೇ ಚರ್ಮ ರೋಗಕ್ಕೆ ಅದು ಒಂದು ರಾಮಬಾಣ ಔಷಧಿ. ಇದೆಲ್ಲ ಸೇರ್ಬೇಕು ಅದಕ್ಕೆ. ಈಗ ನೋಡಿ, ಇಲ್ಲಿ ಇಷ್ಟು ಔಷಧಿಗಳಿವೆ, ಎಲ್ಲ ಒಂದೊಂದು ಬೇರನ್ನು ತೆಗೆಯಿರಿ, ನೀರಲ್ಲಿ ಮುಳುಗಿಸಿ ಅರೆಯಿರಿ. ಲಿಂಬೆ ಹಣ್ಣಿನ ರಸದಲ್ಲಿ ಅರೆದು 1 ಚಮಚದಷ್ಟು ಅವ್ರು ಕುಡಿಬೇಕು. 1 ಚಮಚ ಇಲ್ಲಿ ಅದು ಕಚ್ಚಿದೆ, ಅಲ್ಲಿ ಅವು ಕಚ್ಚಿದಾಗಲೇ ಒಂದು ಮನುಷ್ಯನ ಇಲ್ಲಿ ಕಚ್ಚಿತು, ಇಲ್ಲಿ ನೀವು ಕಟ್ಟಬೇಕು. ಅಥವಾ ಕಾಲಿಗೆ ಹಚ್ಚಿದ್ರೆ ಕಾಲಿನ ಮೇಲೆ 1 ಗಂಟೆ ಮೇಲೆ ಹಚ್ಚಬೇಕು. ಯಾವುದು ಲೆಕ್ಕ ಪ್ರಕಾರ ಯಾವುದು ಹಚ್ಚುದು? ನಮ್ಮ ಹಳ್ಳಿಯಲ್ಲಿ ಈ ನಾವು ಭತ್ತ ಕೊಯ್ತೇವಲ್ಲ, ಆ ಭತ್ತದಲ್ಲಿ ಇದು ಬರ್ತದಲ್ಲ ದಂಟು, ಏನದಕ್ಕೆ ಹೇಳ್ತಾರೆ? ಬೈ ಅಂತ ಹೇಳ್ತಾರಲ್ಲ, ಬೈ ಹುಲ್ಲು. ಈ ಬೈಲನ್ನು 2-3 ನೀವು ಜಾಯಿಂಟ್ ಮಾಡಿ ಅಲ್ಲಿಗೆ ಚೆನ್ನಾಗಿ ಕಟ್ಟಿ, ರಕ್ತ ಮೇಲೆ ಹೋಗಬಾರದು. ಆವಾಗಲೇ ವೈದ್ಯರನ್ನು ಕಾಣಿ. ಇದು ವೈದ್ಯರು ಒಳ್ಳೆ ವೈದ್ಯರಾದರೆ ಆ ಗಾಯವನ್ನು ದೊಡ್ಡದು ಮಾಡಿ ಅದನ್ನು ಈಗ ಎಳೆಯುತ್ತಾರೆ. ಆದರೆ ಎಳೆಯುವಾಗ ಜಾಗ್ರತೆ, ಮೇಲೆ ಹೋದರೆ ಅವ್ರು ಹೋಗ್ಬೋದು. ಗೊತ್ತಾಯ್ತಾ ನಿಮಗೆ? ಬೇಡೂರಿನಲ್ಲಿ ಹಾಗೇನೆ ಆಗಿದೆ, ಯಾರು ಅಂತ ಹೇಳಲ್ಲ ನಾನು. ಗೊತ್ತಾಯ್ತಾ? ನಮ್ಮ ತಂದೆ ಹಾಗೇನೆ ಮಾಡ್ತಾ ಇದ್ರು ಅದನ್ನು. ಮತ್ತೆ ಅದು 2 ಕಲ್ಲು ಬೇಕು ವಿಷದ್ದು. 1 ಕಲ್ಲನ್ನು ಚುಚ್ಚುವುದು, ಹಾಲಿಗೆ ಹಾಕೋದು. ಹಾಲಿಗೆ ಹಾಕಿ 1 ಅರ್ಧ ಗಂಟೆ 1/4 ಗಂಟೆ ಆಗುವಾಗ ಅದು ಪಚ್ಚೆ ಆಗ್ತದೆ. ಇನ್ನೊಂದು ಕಲ್ಲು ಇರಬೇಕಲ್ಲಿ. ಅದನ್ನು ಹಾಲನ್ನು ಇದು ಮಾಡಿ ಗುಂಡಿ ಮಾಡಿ ಅಲ್ಲೇ ಇದಾಗಬಾರದು, ಯಾಕಂದ್ರೆ ಹೋಗುವಾಗ ತಾಗಿದ್ರೆ ಅದನ್ನು ಮತ್ತೊಂದು ಹೀಗೇನೆ ಮತ್ತೆ 3-4 ಸಲ ಮಾಡುವಾಗ ಏನಾಗುತ್ತೆ? ಅದು ಬಿಳಿ ಆಗುತ್ತೆ, ವಿಷ ಜಾರಿ ಹೋಗ್ತದೆ. ಮತ್ತೆ ನೀವು ಬೇಕಾದ್ರೆ ಇಂಜೆಕ್ಷನ್ ಕೊಡಿಸಿ, ಅದು ನಿಮ್ಮ ಧೈರ್ಯಕ್ಕೆ. ಗೊತ್ತಾಯ್ತಾ? ಇವೆಲ್ಲ ನಮಗೆ ಗೊತ್ತಿದೆ, ಆದರೆ ನಾನು ಹೆಚ್ಚಾಗಿ ಅದಕ್ಕೆ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗಿನ ಮನುಷ್ಯನಿಗೆ ತಾಳ್ಮೆ ಇರೋದಿಲ್ಲ. ಕರೆಕ್ಟ್, ಹೌದು. ಹೌದಾ? ಅದಕ್ಕೆ ನೀವು ಆಸ್ಪತ್ರೆಗೆ ಹೋಗಿ. ಯಾಕೆಂದರೆ ಯಾವುದು ಅಂತ ನೀವು ನೋಡಿದ್ದೀರಾ? ಇಲ್ಲ, ನಾವು ನೋಡಿದ ಹೇಗೆ ಅಂತ ಕೊಡೋದು. ಅದು ನಮ್ಮ ಇದನ್ನು ಜಾರಿಸ್ತೇವೆ ನಾವು ಅಷ್ಟೇ. ಬೇರೆ ಇವರ ಬಳಿಗೆ ಬಂದರೆ ನಾವು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನು ಮಾಡಿದರೆ ನಿಮ್ಮಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇರಲಿ ಅದಕ್ಕೆ ನಮ್ಮಲ್ಲಿ ಮದ್ದಿದೆ. ಕಳೆದ 47 ವರ್ಷಗಳಿಂದ ನಾಟಿ ವೈದ್ಯರಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅಂತ ಒಬ್ಬ ಮಹಾತ್ಮನಿಗೆ ತಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಕರೆಯನ್ನು ಮಾಡಿ. ಮತ್ತೊಮ್ಮೆ ಕರೆಕ್ಟ್ ಆಗಿರುವ ನಮ್ಮ ಒಂದು ಶಾಪಿನ ಸಂಜೀವಿನಿ ಸ್ಟೋರಿನ ಅಡ್ರೆಸ್ಸನ್ನು ತಾವು ಹೇಳೋದಿದ್ರೆ ಎಲ್ಲಿ ಬರುತ್ತೆ ಸರ್ ಇದು ಅಂತ? ನೋಡಿ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಮೂಡುಬಿದಿರೆ ಮೇನ್ ಬಸ್ ಸ್ಟ್ಯಾಂಡಿನ ಒಳಗಡೆನೆ ಈ ಶಾಪ್ ಬರ್ತದೆ. ಇದರ ಹೆಸರು ಸಂಜೀವಿನಿ ಆಯುರ್ವೇದಿಕ್ ನಾಟಿ ಗಿಡಮೂಲಿಕ ಔಷಧಾಲಯ. ಹೌದು. ಇಲ್ಲಿ ಬಂದು ಯಾರು ಕೇಳಿದ್ರು ಹೇಳ್ತಾರೆ. ನನ್ನ ಪರಿಚಯ ಇಲ್ಲದವರು ಸಾಧಾರಣ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಉಡುಪಿ ಇದೆಲ್ಲ ನನಗೆ ಗೊತ್ತು. ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯ ಔಷಧಿಗಳಿವೆ. ಅದೇ ರೀತಿ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ಔಷಧಿ ಇದು ಆಹಾರವನ್ನು ವರ್ಜೆ ಮಾಡಬೇಕಾಗುತ್ತೆ, ತಿನ್ನಬಾರ್ದು. ಒಂದೊಂದು ಪಡಿಬೇಕಾದ್ರೆ ಒಂದೊಂದು ತ್ಯಾಗ ಮಾಡಬೇಕು. ಹೌದೌದು. ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಮ ಅಮೂಲ್ಯವಾದ ಸಮಯ. ಸಾಕಷ್ಟು ಮಂದಿ ತಮ್ಮನ್ನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಅದೆಲ್ಲವನ್ನ ಬಿಟ್ಟು ನೀವು ಆಲ್ರೆಡಿ ಜನರ ಹತ್ತಿರಕ್ಕೆ ತಲುಪಿಯಾಗಿದೆ. ನಮ್ಮ ಮೂಲಕ ಇವತ್ತು ತಲುಪೋದಕ್ಕೆ ಮತ್ತೊಮ್ಮೆ ನಮಗೆ ಅವಕಾಶವನ್ನು ಕೊಟ್ಟಿರೋದಕ್ಕೆ ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ನಿಮ್ಮನ್ನು ಖಂಡಿತವಾಗಲೂ ನಿಮ್ಮ ಆರೋಗ್ಯ ಸಮಸ್ಯೆಗೆ ಇವರನ್ನ ಭೇಟಿಯಾಗ್ಬೋದು. ನಿಮ್ಮೆಲ್ಲ ಒಳ್ಳೆಯ ಮಾತುಗಳಿಗೆ ನೀವು ನಮಗೆ ಕೊಟ್ಟಿರುವಂಥ ಸಮಯ ಹಾಗೆಯೇ ಸಂದರ್ಶನಕ್ಕೆ ಧನ್ಯವಾದದೊಂದಿಗೆ ದೇವದೇವರುಗಳ ಆಶೀರ್ವಾದ ತಮಗೂ ಕೂಡ ಸದಾಕಾಲ ಇರಲಿ ಅಂತ ಹೇಳಿಕೊಳ್ತಾ ಧನ್ಯವಾದ ಸಲ್ಲಿಸಿದ್ದೇನೆ. ನೀವು ಅಲ್ಲಿಂದ ಇಲ್ಲಿ ಬಂದು ನನ್ನ ಈ ಕಾರ್ಯಕ್ರಮದ ಬಗ್ಗೆ ವೀಕ್ಷಿಸಿ ನೀವು ನಮ್ಮಿಂದ ಅನುಭವ ಪಡ್ಕೊಂಡು ಇದು ಸಾರ್ವಜನಿಕರಿಗೆ ನೀವೊಂದು ಏನಾಗಿದ್ದೀರಿ, ಒಂದು ಮೀಡಿಯಾ ಆಗಿದ್ದೀರಿ. ಅದರಿಂದ ಎಷ್ಟೋ ಜನರಿಗೆ ಅನುಕೂಲ, ಎಷ್ಟೋ ಜನರಿಗೆ ಲಾಭ, ಎಷ್ಟೋ ಕಾಯಿಲೆಗಳ ನಿವಾರಣೆ. ಇಂಥ ಒಬ್ಬ ವೈದ್ಯ ಇದ್ದಾನೆ ಅಂತ ಹೇಳುವುದನ್ನು ನೀವು ಜನರಿಗೆ ತಿಳಿಸಿಕೊಟ್ಟದ್ದಕ್ಕಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಇಡೀ ಪರಿವಾರಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ.